ಇದು ಗೋಮೂತ್ರದಲ್ಲಿ ಹೆಂಗೆ ಸ್ವಾಮಿ ಎಣ್ಣೆ ಮಾಡೋದು ನಮಗೆ ಬರೋದಿಲ್ಲ, ಗೋಮೂತ್ರದಿಂದ ಈ ಸೊಪ್ಪನ್ನೆಲ್ಲ ಉಡ್ಕೊಂಡು ಬರೋದಕ್ಕಾಗಲ್ಲ ಇತ್ಯಾದಿಗಳನ್ನ ಹೇಳ್ತಿರಲ್ಲ, ಅದಕ್ಕೆ ನಾನು ತಯಾರು ಮಾಡಿ ಇಟ್ಟಿದ್ದೀನಿ. ನಿಮಗೆ ಈ ಎಣ್ಣೆನ ತಗೊಂಡೋಗಿ ನೋಡಿ, ಇಷ್ಟೇ ಸಣ್ಣ ಡ್ರಾಪ್ ಇರುತ್ತೆ, ಡ್ರಾಪರು ಎಲ್ಲಿ ಕೂದಲು ಬೆಳ್ಳಗೆ ಆಗ್ತಾ ಇದೆ ಅಂತ ಹಿಂಗೆ ಹುಡ್ಕೋಬೇಕು, ಅಲ್ಲಲ್ಲೇ ಹನಿ ಹನಿ ಹನಿಯೇ ಹಾಕ್ತಾ ಬರಬೇಕು ಡೈಲಿ. 50 ವರ್ಷದ ಮೇಲ್ನವರೆಲ್ಲ ಹಾಕ್ಕೊಂಡಿದ್ರೆ ಮತ್ತದು ಬ್ಲ್ಯಾಕ್ ಆಗೋದಿಲ್ಲ. ನೀವು ಏನಿದ್ರು 25-30 ವರ್ಷದ ಒಳಗಡೆಯವರು, ಅಂದರೆ ಹೋಗಲಿ 40 ವರ್ಷದ ಒಳಗಡೆಯವರಾದರೂ ಪರವಾಗಿಲ್ಲ, ಅವ್ರುಗಳಿಗೆ ಇದನ್ನು ಹಾಕ್ತಾ ಬಂದರೆ ಸ್ವಲ್ಪ ಡಾರ್ಕ್ ಆಗುತ್ತೆ. 20 ವರ್ಷದ ಒಳಗಡೆ ಮಕ್ಕಳು ಅಥವಾ 25 ವರ್ಷದ ಒಳಗಡೆ ಮಕ್ಕಳು ಹಾಕ್ಕೊಂಬಂದರೆ ಖಂಡಿತವಾಗಿ ಅದು ಬ್ಲ್ಯಾಕಿಗೆ ತಿರುಗುತ್ತೆ. ಕೂದಲನ್ನ ನಾರ್ಮಲಾಗಿ ಬ್ಲ್ಯಾಕಿಗೆ ಮಾಡ್ಕೋಬೇಕು, ಎಂಥ ನಿಸರ್ಗ ನೋಡಿ. ಇನ್ನು ಈ ವಿಟಿಲಿಗೋ ಆಗುತ್ತೆ ಅನ್ನೋರು ಕೂಡ, ಅಂದರೆ ಎಲ್ಲಿ ತೊನ್ನಿದೆ ಅಂಥವರು ಕೂಡ ಇದನ್ನು ಹಾಕಬೇಕು. ಆದರೆ ಒಂದು ಯೋಚನೆ ಮಾಡಿ, ಅದು ವಿಟಿಲಿಗೋಸ್ಕರ ಅಥವಾ ಬೆಳ್ಳಗಾಗಿರೋದ ಅಥವಾ ಬೇರೆ ಏನಾದ್ರು ವಿಟಮಿನಿಂದ ತೊಂದರೆ ಆಗಿದೆಯಾ ಅಥವಾ ತೊನ್ನಾಗಿದೆಯಾ, ಇದನ್ನು ನೀವೇ ಐಡೆಂಟಿಫೈ ಮಾಡ್ಕೋಬೇಕು. ಅದಾಗಲಿಲ್ಲ ಅಂದರೆ ನಮ್ಮಂಥವ್ರಿಗೆ ತೋರಿಸ್ಬೇಕು. ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀವಿ, ಆ ಫೋನ್ ನಂಬರ್ನಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಇನ್ನು ತಲೆ ಕೂದಲಿಗೂ ಕೂಡ ವಾರಕ್ಕೆ ಒಂದು ಸರ್ತಿ ಈ ಎಣ್ಣೆನ ಹಾಕೋತ ಬಂದರೆ ಕೂದಲು ಕೂಡ ಕಪ್ಪಾಗಿರುತ್ತೆ, ಸೊಂಪಾಗಿ ಬರುತ್ತೆ. ಆಮೇಲೆ ಜಾಸ್ತಿ ಕಪ್ಪಾಗಿ ಉದ್ದವಾಗಿ ದಪ್ಪವಾಗಿರುವ ಹಾಗೆ ರಕ್ಷಣೆಯನ್ನು ಮಾಡ್ಬೋದು. ಆಯುರ್ಕೇಶ್ ಎಲ್ಲ ಕಡೆ ಸಿಗುತ್ತೆ, ಕೊರಿಯರಿಂದಲೂ ಸಹ ತರಿಸ್ಕೋಬೋದು.